ಜಾತ್ರಾ ಮಹೋತ್ಸವ ಅದರ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭ ಇವತ್ತು ಈ ಕೇಳುಮರ್ಗ ಗ್ರಾಮಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡಿ ನಿಮ್ಮೆಲ್ಲರ ಭಕ್ತಿ ಭಾವನೆಯ ಮಧ್ಯದಲ್ಲಿ ನಡೆಯುವಂಥ ಈ ಸಮಾರಂಭವನ್ನು ನೋಡಿದಾಗ ಹೇಗನ್ನಿಸ್ತದೆ ಅಂತ ಕೇಳಿದ್ರೆ ನಾನು ಕೇಳುಮರ್ಗದಲ್ಲಿಲ್ಲ, ನಾನು ಜಡಗ ಮಠದಲ್ಲಿ ಅದೇನಿ ಅನ್ನುವಂಥ ಭಾವನೆ ಬರ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಬಹುಶಃ ಜಡಗ ಗ್ರಾಮಕ್ಕೂ ಈ ಗ್ರಾಮಕ್ಕೂ ಇರುವಂಥ ಒಂದು ಅವಿನಾಭಾವ ಸಂಬಂಧ ಎಷ್ಟು ಗಟ್ಟಿಯಾಗಿರುವಂಥದ್ದಿದೆ ಅಂತಂದರೆ, ಈ ಗ್ರಾಮದ ಹಿರಿಯರು ನನ್ನನ್ನು ಆಮಂತ್ರಣವನ್ನು ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ತಾವು ಬರಬೇಕು ಅಂತ ನನಗೆ ಆಮಂತ್ರಣವನ್ನು ಕೊಟ್ಟರು. ನಾನು ಅವರ ಜೊತೆ ಸುಮಾರು ಹೊತ್ತು ಮಾತನಾಡ್ಕೊತ ಕುಂತಂಥ ಸಂದರ್ಭದಲ್ಲಿ ಪೂಜ್ಯ ಯಲ್ಲಾಲಿಂಗ ಪ್ರಭುಗಳ ಅವರು ಈ ಗ್ರಾಮಕ್ಕೆ ಬಂದು ಹೋಗಿರುವಂಥದ್ದು, ಅದರ ಜೊತೆಗೆ ಸಿದ್ದರಾಮ ಶಿವಯೋಗಿಗಳು ಬಂದು ಹೋಗಿರುವಂತಹ ಒಂದು ಸಂದರ್ಭದಲ್ಲಿ ಅನೇಕ ಪವಾಡಗಳನ್ನಾಗಿರ್ತಕ್ಕಂಥದ್ದು ಹೇಳ್ತಾ 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 ಕುಂತರು. ಸುಮಾರು 1 ಗಂಟೆ ಕಾಲ ಅವರು ನನ್ನ ಜೊತೆಗೆ ಸಮಯವನ್ನು ಕಳೆದ್ರು. ಬಹುಶಃ ಎಂಥ ಅದ್ಭುತವಾದಂಥ ಪವಾಡಗಳು ಈ ಗ್ರಾಮದಲ್ಲಿ ಪೂಜ್ಯ ಗುರುಗಳು ಮಾಡಿ ಹೋಗಿದ್ದಾರೆ ಅಂತಂದರೆ ನನಗನ್ನಿಸ್ತದೆ, ಎತ್ತಣ ಮಹಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ. ಎಲ್ಲಿ ಮುಗುಳು ಕೂಡ, ಎಲ್ಲಿ ಕೇಳು ಮರ್ಗ, ಎಲ್ಲಿ ಜಡಗ, ಎಲ್ಲಿ ಈ ಒಂದು ಗ್ರಾಮಕ್ಕೆ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧವನ್ನು ನೋಡಿದ್ರೆ ಬಹುಶಃ ಎಲ್ಲಿ ಭಗವಂತ ಇರ್ತಾನೆ, ಎಲ್ಲಿ ದೇವರು ಇರ್ತಾರೆ ಅಂತ ಕೇಳಿದ್ರೆ ದೇವರು ಅರಮನೆಯಲ್ಲಿ ದೊಡ್ಡ ದೊಡ್ಡವರ ಗ್ರಾಮಗಳಲ್ಲಿ ಇರ್ತಾನೆ ಅಂತಂದರೆ ಇಲ್ಲ. ದೇವರು ಎಲ್ಲಿರ್ತಾನೆ ಅಂತಂದರೆ ಎಲ್ಲಿ ಸತ್ಯ ಇದೆ, ಎಲ್ಲಿ ನ್ಯಾಯ ಇದೆ, ಎಲ್ಲಿ ನೀತಿ ಇದೆ, ಎಲ್ಲಿ ಧರ್ಮ ಇದೆ, ಎಲ್ಲಿ ಪರೋಪಕಾರದ ಗುಣ ಇದೆ, ಅಲ್ಲಿ ಭಗವಂತನ ವಾಸಸ್ಥಾನ ಆಗಿರ್ತದೆ. ಹಾಗಾಗಿ ಈ ಗ್ರಾಮದಲ್ಲಿ ಇವತ್ತು ಸತ್ಯ, ನ್ಯಾಯ, ನೀತಿ, ಧರ್ಮ, ಪರೋಪಕಾರದ ಗುಣ, ಆ ಪುಣ್ಯದ ಅಂಶ ಈ ಗ್ರಾಮದಲ್ಲಿ ಇದೆ ಅಂತ ತಿಳ್ಕೊಂಡು ಇವತ್ತು ಮಹಾತ್ಮ ಯಲ್ಲಾಲಿಂಗ ಪ್ರಭುಗಳು, ಸಿದ್ದರಾಮ ಶಿವಯೋಗಿಗಳು ಈ ಗ್ರಾಮದಲ್ಲಿ ಬಂದು ಅನೇಕ ಪವಾಡಗಳನ್ನು ಮಾಡಬೇಕು ಅಂತಂದರೆ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಶ್ರೇಷ್ಠವಾದಂಥ ಭಕ್ತಿಗೆ ಗುರುಗಳು ಓಡಿ ಓಡಿ ನಿಮ್ಮ ಗ್ರಾಮಕ್ಕೆ ಬಂದಿರುವಂಥದ್ದು. ಅವರು ಹೇಳ್ತಿದ್ರು ಎಷ್ಟು ಪವಾಡಗಳು ಅಂತಂದರೆ, ಬಸಮ್ಮ ಕುಂಬಾರ್ ಅನ್ನುವಂಥ ತಾಯಿ ರೊಟ್ಟಿ ಮಾಡಿ ಬುಟ್ಟಿ ಒಳಗಡೆ ಒಂದು 5 ರೊಟ್ಟಿಯನ್ನು ಇಟ್ಟಾಗ ಗುರುಗಳು ಬಂದು ಅದನ್ನು ನೋಡಿ, ಬಸಮ್ಮ ನಾನು ಊಟ ಮಾಡ್ತೀನಿ, ನನಗೆ ಊಟಕ್ಕೆ ಕೊಡು ಅಂತ ಕೇಳಿದ್ರು. ಊಟಕ್ಕೆ ಕೊಡು ಅಂತ ಕೇಳಿ, ಯಪ್ಪ ಬರ್ರಿ ಪ್ರಸಾದ ಮಾಡಿ ಬರ್ರಿ ಅಂತ ಕರೆದಾಗ, ಇಲ್ಲ ನಾವು ಒಬ್ಬನೇ ಮಾಡೋದಿಲ್ಲ, ಹೊರಗೆ ನಿಂತವ್ರಿಗೆಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರು. ಬುಟ್ಟೆಗಾದರೂ 5 ರೊಟ್ಟಿ, ಹೊರಗಾದರೂ 100 ಜನ ಭಕ್ತರು ನಿಂತಾರೆ. 5 ರೊಟ್ಟಿ ಒಳಗಡೆ 100 ಜನರಿಗೆ ಹೇಗೆ ಉಳಿಸ್ಲಿಕ್ಕೆ ಸಾಧ್ಯ? ಇಲ್ಲ ಎಲ್ಲರಿಗೂ ಊಟ ಮಾಡಿಸ್ಲೇಬೇಕು, ಪ್ರಸಾದ ಮಾಡಿಸ್ಲೇಬೇಕು ಅಂತ ತಿಳ್ಕೊಂಡು ಆ ರೊಟ್ಟಿ ಬುಟ್ಟಿಗೆ ಅವ್ರ ಹಸ್ತ ಹಚ್ಚಿ ಆ ಹೊರಗಿದ್ದವರಿಗೆಲ್ಲ ಪ್ರಸಾದ ಮಾಡಿಸುವಂಥ ಆದೇಶ ಮಾಡ್ತಾರೆ. ಬಹುಶಃ 5 ರೊಟ್ಟಿ ಇರ್ತಕ್ಕಂಥದ್ದು ಬುಟ್ಟಿ ಒಳಗಡೆ ಗುರುಗಳು ಒಳಗಡೆ ಪ್ರಸಾದ ಮಾಡ್ತಾರೆ, ಹೊರಗಡೆ ಸುಮಾರು 500 ಜನ ಪ್ರಸಾದವನ್ನು ಮಾಡಿದ್ದಾರೆ ಅನ್ನುವಂಥ ಉದಾಹರಣೆಯನ್ನು ಕೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಯಾರ್ದೋ ಮನೆಗೆ ಮುಳ್ಳು ಹಚ್ಚಿ ಸುಮಾರು ಇಷ್ಟು ದಿನ ಮನೆ ಬಿಡಬೇಕು ಅಂತ ಹೇಳಿದರು. ಆದರೆ ಗುರುಗಳು